ಇಡೀ ದೇಶದಲ್ಲಿ ವೋಟ್ನ ಕಳ್ತನ ಮಾಡಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಸುಮಾರು 18 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ. 2014, 2019, 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕಳ್ತನ ಮಾಡೇ ಗೆದ್ದಿರೋದು ಇವರು. ಕಳ್ತನ ಮಾಡಿ ಗೆದ್ದಿದ್ದಾರೆ ಅನ್ನುವಂಥದ್ದಕ್ಕೆ ರಾಹುಲ್ ಗಾಂಧಿ ಅವರು ಪ್ರೂಫ್ ಸಮೇತ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ರೆ ಎಲೆಕ್ಷನ್ ಕಮಿಷನರ್ ಅಫಿಡವಿಟ್ ಕೊಡಬೇಕು ಅಂತ ತಾಕೀತು ಮಾಡ್ತಾರೆ. ಎಲೆಕ್ಷನ್ ಕಮಿಷನರು, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಬಿಜೆಪಿ ಏಜೆಂಟ್ ಆಗಿ ಏನು ಒತ್ತಿಸ್ತಾ ಇದ್ದಾರೆ, ಧಮಕಿ ಹಾಕುವಂತ ಕೆಲಸವನ್ನ ವಿರೋಧ ಪಕ್ಷದವರಿಗೆ ಮಾಡ್ತಾ ಇದ್ದಾರೆ. ಅದ್ರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸೋಮೋಟೋ ಡಿಸಿಷನ್ ತಗೊಂಡು ಈ ಎಲೆಕ್ಷನ್ ಕಮಿಷನರಿಗೆ ಏನು ಹಾಲಿ ಇದ್ದಾರೆ ಜ್ಞಾನೇಶ್ ಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಕಿತ್ತೊಗಿಬೇಕು. ಇಲ್ಲಾಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಡಿಕ್ಟೇಟರ್ಶಿಪ್ನ ಈಗಾಗಲೇ ತಂದು ಬಿಟ್ಟಿದ್ದಾರೆ. ಅದನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 1,250,000 ಮತಗಳು ಕಳ್ಳತನ ಆಗಿದ್ದಾವೆ, ಫೇಕ್ ವೋಟರ್ಸ್ನ ಇನ್ಕ್ಲೂಡ್ ಮಾಡಿ ಅದರಲ್ಲಿ ಗೆದ್ದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಪ್ರೂಫ್ ಸಮೇತ ಕೊಟ್ಟರು ಸೋಮೋಟೋ ಕೇಸ್ ದಾಖಲು ಮಾಡುವಂಥದ್ದು ಬಿಟ್ಟು ಎಲೆಕ್ಷನ್ ಕಮಿಷನ್ನು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅಫಿಡವಿಟ್ ಮೂಲಕ ನೀವು ಸಲಿಕೆ ಕೊಡಬೇಕು. ಅಫಿಡವಿಟ್ನ ಕೊಡುವಂಥದ್ದಕ್ಕೆ ಯಾರು ಕೇಳಬೇಕು ಅಫಿಡವಿಟ್ನ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಎಲೆಕ್ಷನ್ ಕಮಿಷನ್ ವರ್ತಿಸ್ತಾ ಇರುವಂಥದ್ದು ದುರಂತದ ಸಂಗತಿ, ನಮ್ಮ ದೇಶದ ದುರಂತದ ಸಂಗತಿ ಇದು. ಇದಾದ ಮೇಲೆ ಬೆಂಗಳೂರಲ್ಲಿ ಬಂದು 8ನೇ ತಾರೀಕು ನಾವು ದೊಡ್ಡ ಒಂದು ಸಮಾವೇಶ ಮಾಡಿ ಅಲ್ಲಿನ ಕ್ಯಾಂಡಿಡೇಟು ಮತ್ತೆ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲೆಕ್ಷನ್ ಕಮಿಷನ್ಗೆ ಇಲ್ಲಿನ ಕರ್ನಾಟಕ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟರೆ ಇಲ್ಲಿವರೆಗೂ ಆ ದೂರಿನ ಬಗ್ಗೆ ಯಾವ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ, ತನಿಖೆ ಆರಂಭ ಮಾಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಮಟ್ಟದ ಜನಾಂದೋಲನವಾಗಿ ಪ್ರತಿಭಟನೆ ಆದ್ರೆ ಮಾತ್ರ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯುತ್ತೆ. ಅಧಿಕಾರಕ್ಕೋಸ್ಕರ ಬಿಜೆಪಿಯವರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಬಿಹಾರಲ್ಲಿ 65 ಲಕ್ಷ ಮತದಾರನ ಕಿತ್ತಾಕ್ತಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ 75 ಲಕ್ಷ ಮತದಾರನ ಸೇರ್ಪಡೆ ಮಾಡ್ತಾರೆ. ಇದು ಹೆಂಗೆ? ಇದು 1 ಅವರಲ್ಲಿ 90 ಲಕ್ಷ ವೋಟ್ ಆಗುತ್ತೆ. 1 ಅವರಲ್ಲಿ 5 ಗಂಟೆಗೆ ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ 5 ರಿಂದ 6 ಗಂಟೆಯಲ್ಲಿ 1 ಅವರಲ್ಲಿ ಮಹಾರಾಷ್ಟ್ರದಲ್ಲಿ 90 ಲಕ್ಷ ವೋಟ್ ಮಾಡ್ತಾರೆ. 280 ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 10,000 ವೋಟು ಆ್ಯಡ್ ಆಗುತ್ತೆ. ಇಡೀ ಸಮೀಕ್ಷೆಗಳು, ಮೀಡಿಯಾ ಸಮೀಕ್ಷೆಗಳು 100ಕ್ಕೂ 100ರಷ್ಟು ಇಂಡಿಯಾ ಒಕ್ಕೂಟ ಮಹಾರಾಷ್ಟ್ರದಲ್ಲಿ ಗೆಲ್ಲುತ್ತೆ, ಹರಿಯಾಣದಲ್ಲಿ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆ ಹೇಳಿದ್ರು ಬುಡಮೇಲಾಯಿತು ಅಂದರೆ ಅದನ್ನು ತಿರ್ಚಿ EVMನ ಕದ್ದು ಈ ರೀತಿ ಅವರು ಎಲೆಕ್ಷನ್ ಮಾಡುವಂಥ ಹಿನ್ನೆಲೆಯಲ್ಲೇ ಅವರು ಬಿಜೆಪಿಯವರು ನಿರಂತರವಾಗಿ ಗೆಲ್ತಾ ಇರುವಂಥದ್ದು. ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಈಗ ಹಾಲಿ ಸಂಸದರು ಏನು ಗೆದ್ದವ್ರೆ ಅವರು ಈ ಚೋರಿಯಿಂದನೇ ಗೆದ್ದಿರೋದು, ಈ ಕಳ್ಳತನದಿಂದನೇ ಗೆದ್ದಿರೋದು. 1,45,000 ಮತಗಳು 292 ಬೂತ್ಗಳಲ್ಲಿ, ಒಟ್ಟು 2,222 ಬೂತ್ ಇದಾವೆ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದರಲ್ಲಿ 292 ಬೂತ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಹೇಮಂತ್ ಕುಮಾರ್ ಅವರು ಭಾಳ ಕಷ್ಟಪಟ್ಟು ಅಸೆಸ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ರಾಹುಲ್ ಗಾಂಧಿ ಅವರಿಗೆ ನಾನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. KPCC ಅಧ್ಯಕ್ಷರಿಗೂ ಕೊಟ್ಟಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ನಾವು ಇನ್ನೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ 292 ಬೂತ್ಗಳಲ್ಲಿ 1,45,000 ವೋಟ್ ಆಗಿದೆ. ಆ 1,45,000 ವೋಟಲ್ಲಿ ನಮಗೆ ಬಂದಿರುವಂಥದ್ದು ಕಾಂಗ್ರೆಸ್ಗೆ ಬರೀ 22,000. 1,20,000 ಅಷ್ಟು ವೋಟು ಬಿಜೆಪಿಗೆ ಹೋಗಿದೆ 292 ಬೂತ್ಗಳೇ. ದಟ್ ಇಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿಜೆಪಿ. ಅದು ಬಹಳ ಪ್ರಮುಖವಾಗಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ, ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿ, ಮಡಿಕೇರಿ ಮತ್ತು ವೀರಾಜಪೇಟೆ 4 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ರಿಗ್ಗಿಂಗ್ ಮಾಡಿರುವಂಥದ್ದು, ಕಳ್ತನ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇದು ಮಾಡಿದ್ದಾರೆ. ನಾವು ಇನ್ನೊಂದು 2-3 ತಿಂಗಳಲ್ಲಿ ಯಾವ್ಯಾವ ಪಾರ್ಲಿಮೆಂಟ್ರಿ, ಯಾವ್ಯಾವ ಅಸೆಂಬ್ಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ಏನು ವೋಟ್ ಅಧಿಕಾರ ಯಾತ್ರಾ ಅಂತ ಬಿಹಾರಲ್ಲಿ ಶುರು ಮಾಡಿದ್ದಾರೆ. ನಿನ್ನೆ 17ನೇ ತಾರೀಕಿಂದ 1ನೇ ತಾರೀಕುವರೆಗೂ ನಡೀತಿದ್ದು. ಸುಮಾರು 1,300 ಕಿಲೋಮೀಟರ್ ಅವರು ಕವರ್ ಮಾಡ್ತಾವ್ರೆ. ಇಡೀ ದೇಶಾದ್ಯಂತ ಈ ರೀತಿ ಒಂದು ಆಂದೋಲನ ಮಾಡಬೇಕು ರಾಹುಲ್ ಗಾಂಧಿ ಅವರು ಅಂತ ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಮೈಸೂರು ನಗರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಬ್ರಾರ್ ಅವರ ನೇತೃತ್ವದಲ್ಲಿ
ನಮ್ಮ KSRTC ಬಸ್ ಸ್ಟ್ಯಾಂಡಲ್ಲಿ ವೋಟ್ ಚೋರ್ ಹೆಂಗೆ ಮಾಡ್ತಾ ಇದ್ದಾರೆ, ಕಳ್ತನ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸ್ಟಿಕ್ಕರ್ ಮೂಲಕ ಅಭಿಯಾನವನ್ನು ಶುರು ಮಾಡಿದ್ದೀವಿ. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ನವ್ರಿಗೆ ಆಗಲೇ ಅವರಿಗೆ ಡೈರೆಕ್ಷನ್ಸ್ ಇದೆ, ನ್ಯಾಷನಲ್ ಯೂತ್ ಕಾಂಗ್ರೆಸ್ಸಿಂದ ಪ್ಲಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ಸಿಂದ ಡೈರೆಕ್ಷನ್ಸ್ ಇದೆ. ಅವರು ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನೆಗೂ ಇದನ್ನು ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ.